ಡ್ರೆಸ್ ಅಂತೂ ಚೆನ್ನಾಗೈತಿ. ಸ್ವಲ್ಪ ನನ್ನ ಹತ್ರ ಚೆನ್ನಾಗಿರೋದು ಅಂದ್ರೆ ಇದು ಬಿಟ್ಟರೆ ಇನ್ನೊಂದು ಐತಿ, ಅದು ಫುಲ್ ಗ್ರ್ಯಾಂಡ್ ಐತಿ. ಅದು ಇನ್ನೊಂದು ಸರಿ ಯಾವಾಗ ಹಾಕ್ಯಂಡ್ರೆ ಆಯ್ತು. ಹೀಗಿದೆ ಇರಲಿ ಬಿಡು, ಬೇಗ ಹೋಗ್ಬೇಕು. ಅವರೆಲ್ಲ ಫೋನ್ ಮಾಡಿದ್ದೆ ಅವನಿಗೆ, 11 ಗಂಟೆಗೆ ಹಿಂಗೆ ಬರ್ತೇನೆ ಅಂತಂದು ಹೇಳೀನಿ. ಹೋಗ್ತೇನೀಗ. ಭಾರಿ ಚೆಂದಾಗಿತ್ತು ನೋಡು ಇದು ಡ್ರೆಸ್. ನನಗೆ ಯಾವಾಗ ತಗೊಂಡದ್ದು ಇದು? ಮೊನ್ನೆ ಹಬ್ಬಕ್ಕೆ ತಗೊಂಡಿದ್ದೀರ, ಅವತ್ತು ಹಾಕ್ಕೊಂಡಿಲ್ಲ, ಯಾಕೆ ಕರೆಕ್ಟಾಗಿ ಆಗತ್ತಿಲ್ಲ ಅಂದ. ಚೆನ್ನಾಗಾಗೈತೆ ನೋಡಿ ಈಗಳೆ. ಇದನ್ನ ಹಾಕ್ಯಂಡಕ್ಕೆ ಕಾಲೇಜಿಗೆ? ಇದನ್ನ ಹಾಕ್ಯಂಡಕ್ಕನಿ ಅಂದ್ರೆ ಅದು ನಮ್ಮ ಫ್ರೆಂಡ್ ಇನ್ನೊಬ್ಳು ಅದಾಳ, ಅವ್ರದ್ದು ಬರ್ತಡೇ ಐತಂತೆ. ಈಗ ಸ್ವಲ್ಪ ಬರ್ತಡೇಗೆ ಹೋಗಿ ಬರ್ಬೇಕು. ಅದಕ್ಕೆ ಮತ್ತೆ ಹಂಗೆ ಸುಮ್ಮನೆ ಅಂಥದ್ದು ಯಾಕೆ ಹಾಕ್ಯಂಡು ಹೋಗ್ಲಿ, ಸ್ವಲ್ಪ ಇದು ಚೆನ್ನಾಗೈತಲ್ಲ, ಅದಕ್ಕೆ ಇದನ್ನ ಹಾಕ್ಯಂಡು ಹೋಗುತ್ತೇನೆ. ಸರಿ ತಗ, ನಾನು ಹೋಗಿ ಬರ್ತೀನಿ. ಸರಿ ತಗೊಳವ, ಹುಷಾರು ನೋಡು, ಮತ್ತೇನು ಎಡವಟ್ಟು ಮಾಡ್ಕೊಂಡು ಬರಬೇಡ. ಸ್ವಲ್ಪ ರೋಡ್ಗೆ ದಾಟಬೇಕಾರ ನೋಡಿ ದಾಟು. ನಿಮ್ಮ ಫ್ರೆಂಡ್ಸ್ ಯಾರು ಇದ್ದ ಕಡೆ ಅಷ್ಟು ಹೋಗು, ಸುಮ್ಮನೆ ಒಬ್ಬೊಬ್ಬಕ್ಕೆಲ್ಲ ಅಡ್ಡಾಡ್ಕೊಂತ ಕುಂದ್ರಬೇಡ. ಸರಿ ತಗ ಮಮ್ಮಿ, ಸರಿ ತಗ, ನಾನು ಹೋಗಿ ಬರ್ತೇನೇನು. ಅಯ್ಯೋ ಇವರಪ್ಪ ಹೇಳಿದ ವಿಷಯ ಹೇಳೋದೊಂದು ನೆನಪಾಗಿಲ್ಲ. ರಾತ್ರಿ ಹೇಳ್ಬೇಕು ಅಂದ್ಕೊಂಡೆ, ರಾತ್ರಿ ಮಕ್ಕೊಂಡಿದ್ಲ ಅಂತ ಸುಮ್ಮನೆ ಅದೇ. ಈಗ ಹೇಳಂತೇಳಿ. ರಮ್ಯಾ, ನಿಂತ್ಕೈಯಲ್ಲಿ ಸ್ವಲ್ಪ ಮಾತಾಡೋಕ್ಕಾಗೈತಿ ನಿನ್ನ ಜೊತೆಗೆ. ಏನು ಮಮ್ಮಿ, ಟೈಮ್ ಆಕತ್ ನನಗೆ. ಬಂದಮೇಲೆ ಮಾತಾಡುವಂತ ಬಿಡು. ನಾನು ಎಲ್ಲಿ ಹೋಗ್ಕೊಂಡು ಮತ್ತೆ ಸಾಯಂಕಾಲ ಬರ್ತಾನಲ್ಲ ಅವಾಗ ಮಾತಾಡುವಂತ ಬಿಡು. ಈಗ ಟೈಮ್ ಆಕತ್ ನನಗೆ, ಮತ್ತೆ ಆ ಬಸ್ ಮಿಸ್ ಆದ್ರೆ ಮತ್ತೆ ನಾನು ಇನ್ನೊಂದು ತಾಸು ಇಲ್ಲಕ್ಕೆ ಹಾಕ್ಯಂತ ಕುಂದ್ರಬೇಕು. ಬಂದ್ಮೇಲೆ ಮಾತಾಡ್ದಂತಾಗ ಅದೇನಂದು. ಬಂದ್ಮ್ಯಾಗಲ್ಲ, ನಾನು ನಿನ್ನೆನ ರಾತ್ರಿನೇ ಹೇಳ್ಬೇಕು ಅನ್ಕೊಂಡೆ. ನೀನು ಯಾಕೆ ನೀನು ಜಲ್ದಿ ಮಕ್ಕೊಂಡಿದ್ದೆಲ್ಲ, ಅದಕ್ಕೆ ನಾನು ಸುಮ್ಮನೆ ಅದೇ. ಅದು ಏನಂದ್ರೆ ನಿಮ್ಮ ಅಪ್ಪಗೆ ಗೊತ್ತಿರೋರು ಯಾರೋ ಒಬ್ಬ ಏನಾದ್ರು ಸಂಬಂಧ ಬಂದತಂತೆ. ನಮ್ಮ ಮಗುಗೇನೋ ಹುಡ್ಕಾಕತ್ತಿದ್ರಂತಪ್ಪ. ಅದಕ್ಕೆ ನಿನ್ನ ಮಗಳು ಅದಳಲ್ಲ, ಹಿಂಗೆ ಗೊತ್ತಿರೋರು ಅಕ್ಕಿರ, ಅವರು ಎಲ್ಲ ಹೊಲ ಆಗಿಲ್ಲ ಮನೆ ಎಲ್ಲ ನೋಡೋಕ್ಕೆಲ್ಲ ಚೆನ್ನಾಗಿ ಅನುಕೂಲವಾಗದಾರ. ಅದಕ್ಕೆ ಮದುವೆ ಮಾಡಿದ್ರಾತು, ನೋಡೋಕೆ ಬರ್ತವೆ ಅಂತ ಅಂದಾರಂತೆ. ಅದಕ್ಕೆ ನಿಮ್ಮಪ್ಪ ಹೇಳ್ಬಿಟ್ಟಾರ ನಾಳೆ ನನ್ನ ಕೇಳಿದ್ರು ಒಂದು ಮಾತು ಏನಂತಂದು. ನಾನು ಹೆಂಗಿದ್ರು ನೀನು ಮಾತು ಕೊಟ್ಟಿದ್ದೆಲ್ಲ ನನಗೆ, ನೀನು ಯಾವ ಹುಡುಗನ ತೋರಿಸ್ತೀರ ಅದ ಹುಡುಗನ ಮದುವೆ ಅಕ್ಕನೆ ಅಂತಂದು ಹೇಳಿದ್ದೆಲ್ಲ. ಅದಕ್ಕೆ ನಾನು ನಾಳೆ ಇವತ್ತು ಬೇಡ, ನೀನು ಮತ್ತು ಕಾಲೇಜ್ ಹೋಗ್ಕನಂದೆಲ್ಲ. ಅದಕ್ಕೆ ಸುಮ್ಮನೆ ಅವಸರ ಅವ್ರಿಗೆ ಬರೋಕ್ಕೆ ಹೇಳೋದು, ಮತ್ತು ನೀನು ಬರೋದು ಲೇಟ್ ಆಗೋದು ಯಾಕೆ ಬೇಕಂತಂದು ಇವತ್ತು ಬೇಡ, ನಾಳೆ ಹೇಳಿಬಿಡ್ರಿ ಅಂತಂದು ಹೇಳೀನಿ. ನಿಮ್ಮಪ್ಪನೂ ಫೋನ್ ಮಾಡೈತಂತ ನೋಡಲ್ಲ, ಆವಾಗ ಬೆಳಗ್ಗೆನ ಮಾಡೈತಂತೆ. ಫೋನ್ ಮಾಡಿ ಮತ್ತು ಮನೆಗೆ ಸ್ವಲ್ಪ ಅದು ಇದು ಅವ್ರು ಬಂದ್ರೆ ಮತ್ತೆ ಏನಾರ ಮಾಡೋಕ್ಕೆ ಬೇಕಲ್ಲ. ಅದಕ್ಕೆ ಸ್ವಲ್ಪ ಕಿರಾಣಿ ಅದು ಇದು ಏನೇನೋ ಇದ್ದಿದ್ದಲ್ಲ ತಂಬರ್ತಾನಂದು ಪ್ಯಾಟಿಗೆ ಹೋದ್ರು. ನೋಡು ನೀನು ಸಾಯಂಕಾಲ ಬರ್ತೀಯಲ್ಲ, ಬಂದು ನಾಳೆ ಹಂಗೆ ಸ್ವಲ್ಪ ಸೀರೆ ಉಟ್ಕೊಳಕ್ಕೆ ಮತ್ತು ತೋರ್ಸೋಕೆ ಸೀರೆ ಉಟ್ಕೋಬೇಕಲ್ಲ, ಯಾವ ಸೀರೆ ಉಟ್ಕೋಬೇಕು ಏನು ಅದೆಲ್ಲ ಮತ್ತೆ ರೆಡಿ ಮಾಡ್ಕೆ ನೋಡು. ಐಬ್ರೋಗಿಬ್ರು ಏನಾರ ಮಾಡ್ಸ್ಕೊಂಬರ್ತೀಯ, ಹೆಂಗಿದ್ರೆ ಆ ಕಡೆ ಹೊಂಟಿಯಲ್ಲ ಸಿಟಿ ಕಡೆ, ಅದು ಮಾಡ್ಸ್ಕೊಂಬರಂಗಿದ್ರೆ ಮಾಡ್ಸ್ಕೊಂಬಂದ್ಬಿಡು. ಏನು ಹೇಳಕತ್ತೀವಿ ಮಮ್ಮಿ ನೀನು? ನಾಳೆ ಬರ್ತಾರಂತೆ ಮತ್ತು ನನಗೆ ಅಲ್ಲ, ನಾಳೆ ಬರ್ತಾರಂದ್ರೆ ಇವತ್ತು ಹೇಳಕತ್ತೀಯಲ್ಲ. ಅಲ್ಲ ಅದ್ರಾಗ ಏನೈತಿ? ನೀನೇ ಹೇಳಿದ್ದೆಲ್ಲ, ಹೆಂಗಿದ್ರು ನೀವು ಯಾವ ಹುಡ್ಗನ ತೋರಿಸ್ತೀರ ಆ ಹುಡ್ಗನ ಮದುವೆ ಅಕ್ಕನಿ. ನಾನಂದ್ರೆ ಈ ಪ್ರೀತಿ ಗೀತಿ ಏನು ಮಾಡೋಕ್ಕೆ ಹೋಗಂಗಿಲ್ಲ, ನನಗೆ ಅದ್ರ ಮ್ಯಾಗ ಏನು ಇದನ್ನೇ ಇಲ್ಲ. ನೀವು ಒಟ್ಟು ಯಾವ ಹುಡ್ಗನ ತೋರಿಸ್ತೀರ ಆ ಹುಡ್ಗನ ಮದುವೆ ಅಕ್ಕನ ನೀನೇ ಹೇಳಿದ್ದಲ್ಲ. ಅದ್ರಾಗ ಏನೈತಿ? ನಾಳೆ ಬರ್ತಾರೆ, ನಾಳೆ ರೆಡಿಯಾಗಿ ಅವ್ರನ್ನ ತೋರಿಸೋದು, ಅವ್ರಿಗೆ ಇಷ್ಟ ಆದರೆ ಮಾಡ್ಕೊಳ್ಳೋದು. ಅವ್ರೇನು ಬಂದು ಒಂದೇ ಸರಿಗೆ ಏನಂಗೆ ಮದುವೆನ ಮಾಡಿರ್ತಾರೆ ನನಗೆ, ಹಿಂದೆ ಮುಂದೆ ಯೋಚನೆ ಮಾಡಲಿಲ್ದಂಗೆ ಎಲ್ಲ ವಿಚಾರಿಸಿ ಎಲ್ಲ ಮಾಡೋದವ. ನಾಳೆನೂ ನೋಡ್ಕೊಂಡು ಹೋಗಿ ಬರ್ತಾರೆ ಅಷ್ಟೇ. ಅಲ್ಲ ನಾನು ಮಾತು ಕೊಟ್ಟು ತಪ್ಪು ಮಾಡಿದ್ನ ಏನು? ಮಾತು ಕೊಟ್ಟದ್ದು ಮರೆತು ಪ್ರೀತಿ ಮಾಡಿದ್ನಲ್ಲ, ಅದು ನಾನು ಮಾಡಿದ ತಪ್ಪ? ನನಗೆ ಏನು ಮಾಡಲಿ ಒಂದು ಗೊತ್ತಾಗತ್ತಿಲ್ಲ. ನಾನು ನೋಡಿದ್ರೆ ಮಾತು ಕೊಟ್ಟೇನೆ, ನೀವು ಯಾವ ಹುಡುಗನ ತೋರಿಸ್ತೀರ ಅದ ಹುಡುಗನ ಮದುವೆ ಅಕ್ಕನೆ ಅಂತಂದು. ಈಗ ನೋಡಿದ್ರೆ ಪ್ರೀತಿಯ ವಿಷಯ ಹೇಳ್ಬೇಕು ಅಂತಂದು ಹೋಗಕತ್ತೇನಿ. ಏನು ಮಾಡಲ ನೀಗ? ರಮ್ಯಾ, ಆ ಕಡೆ ತಿರುಗಿ ನಿಂತಿಯಲ್ಲ, ಏನಷ್ಟು ನಾಚಿಕೆ ಆಗತ್ತೈತೆ ಏನು ಮದುವೆ ಅಂದದಕ್ಕೆ? ಇಲ್ಲ, ನಾನು ಈಗ ಮಾಡಾಕ್ತಿರೋದು ಸರಿಯಲ್ಲ. ನಾನು ಮಮ್ಮಿಗೆ ಏನು ಮಾತು ಕೊಟ್ಟಿದ್ನ ಆ ಮಾತಿನಂತೆ ನಾನು ನಡ್ಕೋಬೇಕು. ಈಗ ನಾನೇನಾದರೂ ಇಲ್ಲ ಅಂತಂದ್ರೆ ಇವ್ರ ಮನ್ಸಿಗೆ ಬೇಜಾರಾಕತಿ. ನಾನು ಹೆಂಗಿದ್ರು ಪ್ರೀತಿ ವಿಷಯ ಹೇಳೇ ಇಲ್ಲಲ್ಲ, ಈಗ ಹೇಳೋದು ಬೇಡ ಅವ್ರಿಗೆ. ಮುಂದೇನಾಗುತ್ತೋ ಅದನ್ನ ಎಲ್ಲ ದೇವ್ರಿಗೆ ಬಿಟ್ಬಿಡ್ತೇನೆ. ಇಲ್ಲ ಮಮ್ಮಿ, ಏನಿಲ್ಲ. ಸರಿ, ನಾನು ಸಾಯಂಕಾಲ ಬಂದು ನೋಡ್ತಂತಾಗ ಯಾವ ಸೀರೆ ಉಟ್ಕೋಬೇಕು ಏನು ಅಂತಂದು. ನೀವು ಹೆಂಗೆ ಹೇಳ್ತೀರ ಹಂಗೆ ಮಮ್ಮಿ, ನೀವು ಯಾವ ಹುಡುಗನ ತೋರಿಸ್ತೀರ ನಾನು ಅದ ಹುಡುಗನ ಮದುವೆ ಅಕ್ಕನಿ. ಸರಿ, ನಾನು ಹೋಗ್ಬರ್ತಂತಾಗ, ಟೈಮ್ ಆಯ್ತು. ಬರೋಬೇಕಾರ ನೋಡು, ಸ್ವಲ್ಪ ಹೂಗಿ ವ್ಯವಹಾರ ತಗೊಂಬ. ಮತ್ತು ಇಲ್ಲಂದ್ರೆ ಎಲ್ಲಿ ಬರ್ತವೆ, ಬೆಳಗ್ಗೆ ಬರೋಂಗಿಲ್ಲ. ನೀನು ಹೆಂಗಿದ್ರೆ ಸಾಯಂಕಾಲ ಆಕತ್ತಲ್ಲ ಬರೋದು. ಸ್ವಲ್ಪ ಮಲ್ಗೆ ಹೂವು, ಕನಕಾಂಬ್ರಿ ಹೂವು ಒಂದು ತಗೊಂಬಂದ್ಬಿಡು ಬರೋಬೇಕಾರ. ತಗೊಂಬರ್ತೀನಿ. ಹೂವು ಗಿವು ಎಲ್ಲ ತಗೊಂಬಂದು ಯಾಕೆ ಖುಷಿಗೆ ರೆಡಿ ಆಗ್ಬೇಕು ನಾನು? ಅಲ್ಲ, ನಾನು ನೋಡಿದ್ರೆ ಇವ್ರನ್ನ ಪ್ರೀತಿ ಮಾಡಕತ್ತೀನಿ ಅಂಥದ್ರಾಗ ಬೇರೆ ಯಾರನ್ನ ಹೆಂಗೆ ಮದುವೆ ಆಗಕತ್ತಿ? ಈಗ ಅಪ್ಪ ಅಮ್ಮ ನಂಬಿಕೆನೂ ಕಳ್ಕೊಳಕ್ಕೂ ಆಗಂಗಿಲ್ಲ. ಯಪ್ಪ, ಸದ್ಯ ನನ್ನ ಮಗಳು ಒಪ್ಕೊಂಡ್ಲು.
ಮಾತಿನಂತೆ ನಡ್ಕೊಳಕತ್ತ ಪಾಪ ನನ್ನ ಮಗಳು. ಅಲ್ಲ, ರಮ್ಯ ಹೇಳಿದ್ದು ಇದೇ ಪಾರ್ಕ್. ಯಾಕೆ ಏನೋ ಬಂದೇ ಇಲ್ಲಲ್ಲ, ಎಷ್ಟೊತ್ತಾಯ್ತು? ಕಾಲೇಜ್ಗೆ ಹೋಗಿ ಬರ್ತಾನೆ ಅಂದ್ಲು. ಮತ್ತು ಫ್ರೆಂಡ್ಸ್ ಮಾತಾಡಿ ಮತ್ತು ಸರ್ ಜೊತೆ ಎಲ್ಲ ಮಾತಾಡಿ ಬರೋತ್ತಿಗೆ ಲೇಟ್ ಆಗ್ಬೋದು. ವೇಟ್ ಮಾಡ್ತೇನೆ. ಎಷ್ಟೊತ್ತಿದ್ರು ಇವತ್ತು ನನ್ನ ಪ್ರೀತಿ ವಿಷಯ ಅವ್ಳು ಹೇಳಿದ್ರೇನು ಬಿಟ್ರೇನು ನಾನೇ ಹೇಳ್ತೇನೆ. ಹೋ, ರಮ್ಯ ಬಂದ್ಲು. ಸಾರಿ, ಭಾಳ ಹೊತ್ತಾಯ್ತಾ ಬಂದು ನೀವು? ಅದು ನಮ್ಮ ಫ್ರೆಂಡ್ಸ್ ಅವರೆಲ್ಲ ಇದ್ದರು, ಸ್ವಲ್ಪ ಮಾತಾಡಿ ಬರೋಷ್ಟರಲ್ಲಿ ಲೇಟ್ ಆಯಿತು. ಇರಲಿ ಬಿಡ್ರಿ, ಪರವಾಗಿಲ್ಲ, ಇರಲಿ. ನಿಮಗೋಸ್ಕರ 10 ನಿಮಿಷ ಕಾಯೋಕ್ಕಾಗಲ್ವಾ? ಕಾಯ್ತೇನೆ ಬಿಡ್ರಿ, ಅದಕ್ಕೇನಾಗಲ್ಲ. ಕುತ್ಕೊ ಬರ್ರಿ, ಕುತ್ಕೊಂಡು ಮಾತಾಡೋಣ. ಇಲ್ಲೇ ಹೋಗೋಣ ಏನು ಎಲ್ಲಾದರೂ ಕಾಫಿ ಏನಾದರೂ ಕುಡಿತೀರಾ? ಅಲ್ಲಿ ಕಾಫಿ ಶಾಪ್ ಇದೆಯಲ್ಲ, ಅಲ್ಲಿಗೆ ಹೋಗೋಣವಾ? ಇಲ್ಲ, ಕಾಫಿ ಶಾಪಿಗೇನು ಹೋಗೋದು ಬೇಡ. ಅದು ನಾನು ಬೇರೆ ಸ್ವಲ್ಪ ಕೆಲಸ ಐತಿ, ನಾನು ಹೋಗಬೇಕಾಗಿತ್ತು. ಅಲ್ಲ, ಬಂದಿರೋದೇ ಹೀಗೆ ಬಂದಿರಾ? ಹೋಗ್ಬೇಕು ಅನ್ನಕತ್ತೀರಲ್ಲ. ಅದು ಬಿಡ್ರಿ, ನಾನು ಒಂದು ವಿಷಯ ನಿಮಗೆ ಹೇಳ್ಬೇಕಂತ ಭಾಳ ದಿನದಿಂದ ಅನ್ಕೊಳಕತ್ತಿದ್ದೆ. ನೀವು ಇವತ್ತು ಮಾತಾಡ್ಬೇಕಂದ್ರಲ್ಲ, ಹಾಗೆ ನಾನು ಹೇಳಿದ್ರಾತಂತಂದು ಬಂದೆ. ಮೊದಲು ನೀವೇ ಹೇಳಿ, ಏನೋ ಮಾತಾಡಬೇಕು, ಮೀಟ್ ಆಗ್ರಿ ಅಂತಂದು ಹೇಳಿದ್ರಲ್ಲ, ಹೇಳ್ರಿ ಏನು ವಿಷಯ ಅಂತ. ನಾನು ನನ್ನ ಪ್ರೀತಿ ವಿಷಯ ಹೇಳಿದ್ರಾತಂತ ಬಂದಿದ್ದೆ, ಆದ್ರೆ ನಾನೀಗ ಹೇಳಾರ್ದ ಕರೆಕ್ಟಾಗೈತಿ. ನಾನು ಹೇಳಿದ ಮ್ಯಾಗ ಏನಾದರೂ ಮಮ್ಮಿ ನನಗೆ ನನ್ನ ಹತ್ರ ಈ ವಿಷಯ ಮಾತಾಡಿದ್ರೆ ನಾನು ಸುಮ್ಮನೆ ಇವ್ರ ಮನ್ಸಿಗೂ ಬೇಜಾರು ಮಾಡ್ದಂಗೆ ಆಕತ್ತು, ನನ್ನ ಪ್ರೀತಿ ಹೇಳ್ದಂಗೆ ಆಕತ್ತು. ನಾನು ಪ್ರೀತಿ ಮಾಡಾಕ್ತಿರೋ ವಿಷಯ ಇವ್ರಿಗೆ ಗೊತ್ತಾಗಲೇಬಾರ್ದು. ಬೇರೆ ಏನಂತಂದು ಹೇಳಿ ಥ್ಯಾಂಕ್ಸ್ ಹೇಳೋಕೆ ಬಂದನಂತೇನೆ. ಫೋನಲ್ಲಿ ಹೇಳಿದ್ರೆಲ್ಲ ಸರಿಯಾಗಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಬಂದಿದ್ದೆ ಅಂತಂದು ಹೇಳಿ ಬೇಗ ಇಲ್ಲಿಂದ ಹೋಗ್ಬಿಡ್ತೇನೆ. ಏನು ರೀ, ಆ ಕಡೆ ತಿರುಗಿ ನಿಂತಿದ್ದೀರಾ? ಸರಿ, ಹೋಗ್ಲಿ ಬಿಡ್ರಿ. ನೀವು ಹೇಳಿದ್ರೇನು ಬಿಟ್ರೇನು, ನಾನೇ ಧೈರ್ಯ ಮಾಡಿ ನಾನೇ ಮೊದಲೇ ಹೇಳ್ಬಿಡ್ತೀನಿ ಏನು ವಿಷಯ ಅಂತಂದು. ನೀವು ಬೇಕಿದ್ರೆ ಆಮೇಲೆ ಹೇಳ್ವಂತ್ರಿ. ಸರಿ, ಹೇಳ್ರಿ ಏನಂತಂದು. ಅದು ಏನಂದ್ರೆ, ನೀವು ಮೊದಲೆಲ್ಲ ಒಂದು 2-3 ಸರಿ ಸಿಕ್ಕಿದ್ರಲ್ಲ, ಅವಾಗ ಬರೀ ಜಗಳ ಮಾಡ್ಕೊಂತಾನೆ ಇದ್ವಿ. ಆವಾಗ ನಿಮ್ಮ ಮೇಲೆ ನನಗೆ ಯಾವ ಥರ ಫೀಲಿಂಗ್ಸು ಇರಲಿಲ್ಲ. ಆದರೆ ಇತ್ತೀಚೆಗೆ ನಾನು ನಿಮಗೆ ಒಂದು ಸರಿ ಆಕ್ಸಿಡೆಂಟ್ ಮಾಡಿದ್ದೆ ಗೊತ್ತಾ, ಸ್ಕೂಟಿನಲ್ಲಿ. ಆವಾಗಿಂದ ನಿಮ್ಮ ಮೇಲೆ ಏನೋ ಗೊತ್ತಿಲ್ಲ, ಒಂಥರ ಸಾಫ್ಟ್ ಕಾರ್ನರು ಬೆಳೆದಂಗಾಗಿ. ಆಮೇಲೆ ನಿಮ್ಮ ಜೊತೆಗೆ ಫೋನಾಗ ಮಾತಾಡ್ತಾ ಅದು ಹೇಗೆ ನನಗೆ ಗೊತ್ತಿಲ್ದಂಗೆ ನಾನು ನಿಮ್ಮನ್ನ ತುಂಬ ಹಚ್ಕೊಂಡ್ಬಿಟ್ಟೇನೆ ರೀ. ನನಗೆ ಹಿಂದೆ ಮುಂದೆ ಮಾತಾಡೋಕ್ಕೆ ಬರೋಲ್ಲ, ಡೈರೆಕ್ಟಾಗಿ ಹೇಳ್ತೀನಿ. ನಾನು ನಿಮ್ಮನ್ನ ಮನಸಾರಿ ಇಷ್ಟಪಡಕತ್ತೀನಿ. ನೀವು ನನ್ನ ಮದುವೆ ಆಗ್ತೀರಾ? ದೇವ್ರೆ, ನೀನು ಎಷ್ಟು ಮೋಸ ಮಾಡ್ತೀನಿ ನೋಡು. ನಾನು ಹೇಳ್ಬೇಕು ಅಂದ್ಕೊಂಡಿದ್ದು ನನ್ನ ಮನಸ್ಸಿನಾಗಿರೋದನ್ನ ಅವ್ರ ಬಾಯಲ್ಲೇ ಹೇಳ್ಸೋಕೆ ಮಾಡಿದೆ. ಆದ್ರೆ ನಾನು ಒಪ್ಪಿಗೆಳೋ ಪರಿಸ್ಥಿತಿ ಒಳಗಿಲ್ಲ. ಇಂಥ ಪರಿಸ್ಥಿತಿ ಯಾಕಾದ್ರೂ ತಂದಿಡ್ತೀಯ ಏನು? ನಾನು ಎಲ್ಲ ಅವ್ರು ಒಪ್ಕೊಂಡ್ಲಿ ಅಂತಂದು ನಿನ್ನ ಹತ್ರ ಬೇಡ್ಕೊಂತನೇ ಬಂದೆ. ನನ್ನ ಪ್ರೀತಿ ಅವ್ರು ಒಪ್ಕೊಂಡ್ಲಿ ಅಂತಂದು. ಆದ್ರೆ ಅವರು ಒಪ್ಕೊಂಡು ನನಗಿಂತ ಮುಂಚೆ ಅವ್ರ ಪ್ರೀತಿ ಹೇಳ್ಕೊಂಡ್ರು ನಾನೀಗ ಒಪ್ಕೊಳ್ಳೋಕ್ಕಾಗಲ್ಲ. ಇಲ್ಲ, ನಾನು ಇವ್ರಿಗೆ ಹೆಂಗಾದ್ರೂ ಮಾಡಿ ಇವ್ರು ಬೇಜಾರು ಮಾಡಿ ಇವ್ರನ್ನ ಹೆಂಗಾದ್ರೂ ನನ್ನಿಂದ ದೂರ ಇರೋಂಗೆ ಮಾಡ್ಬೇಕು. ಇಲ್ಲಾಂದ್ರೆ ಇವ್ರು ಸುಮ್ಮನೆ ನನ್ನ ಮ್ಯಾಗಿನ್ನು ಪ್ರೀತಿ ಮಾಡ್ತಾ ಸುಮ್ಮನೆ ಅದ್ರಾಗ ಕೊರಗ್ತಾನೆ ಇರ್ತಾರೆ. ನಾನೇನಾದರೂ ಬೈದು ಕಳಿಸ್ಬಿಡ್ತೇನೆ. ಹಂಗಿದ್ರೆ ನಾನು ಮರ್ತು ಬೇಕಿದ್ರೆ ಅವರು ಮುಂದೆ ಅವ್ರ ಜೀವನ ಹೆಂಗೆ ಅನಿಸ್ತೈತೆ ಹಂಗೆ ಜೀವನ ಮಾಡಲಿ. ಸುಮ್ಮನೆ ನನ್ನ ನೆನಪಿನಾಗ ಇದ್ದು ಅವರು ತಮ್ಮ ಜೀವನ ಹಾಳು ಮಾಡ್ಕೊಳೋದು ಬೇಡ. ನೀವು ನಿಮ್ಮ ಮನಸ್ಸಲ್ಲಿ ಇಂಥ ಕೆಟ್ಟ ಅಭಿಪ್ರಾಯ ಇದೆ ಅಂತ ನನಗೆ ಯಾವತ್ತೂ ಗೊತ್ತಿದ್ದಿಲ್ಲ. ಏನೋ ಫ್ರೆಂಡ್ಸ್ ಅಂದಿದ್ದಕ್ಕೆ ನಾನು ನಿಮ್ಮ ಜೊತೆಗೆ ಅಷ್ಟು ಸ್ವಲ್ಪ ಸರಗಿಂದ ಮಾತಾಡಿದೆ ಹೊರತು ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವತ್ತೂ ಅಂತ ಭಾವನೆ ಇಲ್ಲ, ಮುಂದೆ ಅದು ಬರೋಂಗೂ ಇಲ್ಲ. ನಾನೇನೋ ನನ್ನ ಆಸ್ಪತ್ರೆಗೆಲ್ಲ ಸೇರಿಸಿ ಭಾಳ ಕೇರ್ ಮಾಡಿದ್ರು ಅಂತಂದು ಬರೀ ಫೋನಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಾಗಲ್ಲ, ಇದರಿಗೆ ಸಿಕ್ಕ ಥ್ಯಾಂಕ್ಸ್ ಹೇಳಿ ಫ್ರೆಂಡ್ಸ್ ಆಗಿರೋಣ ಅಂತ ನಾನು ಬಂದರೆ ನೀವು ನೋಡಿದರೆ ಹೀಗೆಲ್ಲ ಮಾತಾಡ್ತಿದ್ದೀರಾ. ನಿಮ್ಮನ್ನ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನನ್ನ ಜೊತೆಗೆ ಮಾತಾಡಿದ್ನಲ್ಲ, ಅದು ನನ್ನದೇ ತಪ್ಪು. ಅಲ್ಲ, ನೀವು ಜಾಸ್ತಿ ನನ್ನ ಜೊತೆ ಫಸ್ಟೆಲ್ಲ ಜಗಳ ಮಾಡ್ತಿದ್ರಲ್ಲ, ಆಮೇಲೆಲ್ಲ ಚೆನ್ನಾಗಿ ಮಾತಾಡೋದು ನೋಡಿ ನೀವು ನನ್ನ ಪ್ರೀತಿ ಮಾಡಕತ್ತೀರ ಅಂದ್ಕೊಂಡೆ ನಾನು. ಏನೋ ಚೆನ್ನಾಗಿ ಮಾತಾಡಿದ್ರೆ ಪ್ರೀತಿ ಆಗ್ಬಿಡ್ತೈತೆ? ಹಂಗಾದ್ರೆ ನಿಮ್ಮ ಜೊತೆ ಮಾತಾಡ್ತಾನೆ ಅದನ್ನು ಪ್ರೀತಿ ಅಂತೀರಿ? ಹಂಗಾದ್ರೆ ನಮ್ಮ ಫ್ರೆಂಡ್ ಒಬ್ಬನು ಕ್ಲಾಸ್ಮೇಟ್ ಅವನ ಜೊತೆ ಮಾತಾಡ್ತಾನೆ, ಅದು ಪ್ರೀತಿ ಆಗತ್ತೆ ನಿಮ್ಮ ಪ್ರಕಾರ? ಅಲ್ಲ, ಅದು ಹಂಗಲ್ಲ. ಬಾಯಿ ಮುಚ್ಚ್ರಿ ಸಾಕು. ನಿಮ್ಮ ಮನಸ್ಸಲ್ಲಿ ಇಂಥ ಕೊಳೆ ಇಟ್ಕೊಂಡು ನನ್ನ ಜೊತೆಗೆ ಅಷ್ಟು ಫ್ರೆಂಡ್ಸ್ ಥರ ನಾಟಕ ಮಾಡ್ತಿದ್ದೀರ ಅಂತಂದು ನನಗೆ ಗೊತ್ತಾಗಲಿಲ್ಲ. ಇನ್ನು ಯಾವತ್ತೂ ನಿಮ್ಮ ಮುಖ ನನಗೆ ತೋರಿಸ್ಬೇಡ್ರಿ. ನಿಮ್ದು ಅದು ಏನು ಅಮೌಂಟು ನನಗೆ ಆಸ್ಪತ್ರೆಗೆ ಏನು ತೋರಿಸಿರಲ್ಲ, ಅದು ನನಗೆ ಎಷ್ಟಾಗೈತೆ ನನಗೆ ಗೊತ್ತಿಲ್ಲ. ನಿಮ್ಮ ನಂಬರ್ಗೆ ನಾನು ಫೋನ್ ಪೇ ಮಾಡ್ತೀನಿ, ಮುಗೀತು. ನೀವು ಯಾವತ್ತೂ ನಾನು ಮೀಟ್ ಮಾಡೋಕ್ಕೂ ಇದು ಮಾಡಿ ನನ್ನ ನಂಬರಿಗೆ ಫೋನ್ ಮಾಡಬೇಡ್ರಿ. ನಿಮ್ಮ ಜೊತೆಗೆ ಮೊದಲಿಗೆ ಹೇಗಿದ್ನಲ್ಲ ಅದೇ ಸರಿಯಾಗಿತ್ತು. ಏನೋ ಹೋಗಲಿ ಒಳ್ಳೆ ಹುಡುಗ ಅಂತಂದು ಚೆನ್ನಾಗಿ ಮಾತಾಡಿದ್ನಲ್ಲ, ಅದು ನನ್ನದೇ ತಪ್ಪು. ನೀವು ಎಲ್ಲ ಹುಡುಗರು ನೀವೆಲ್ಲ ಒಂದೇ ಥರ. ಫಸ್ಟಿಗೆ ಫ್ರೆಂಡು ಅಂತಂದು ಇದು ಮಾಡ್ತೀರಾ, ಆಮೇಲೆ ಪ್ರೀತಿ ಅದಂತಂದು ಹೇಳಿ ಬರೀ ಇಂಥ ಇದನ್ನ ಮಾಡ್ತೀರಾ. ನಿಮ್ಮ ಜೊತೆ ಮಾತಾಡೋಕೆ ನನಗಂತೂ ಇಷ್ಟ ಇಲ್ಲ. ಇನ್ನು ಯಾವತ್ತೂ ನಿಮ್ಮ ಮುಖ ನನಗೆ ತೋರಿಸ್ಬೇಡ್ರಿ, ನನಗೆ ಫೋನ್ ಮಾಡಬೇಡ್ರಿ, ಮುಗೀತು. ನಾನು ಯಾವತ್ತೂ ಮೀಟು ಆಗೋಕ್ಕೆ ಯೋಚನೆ ಕೂಡ ಮಾಡಬೇಡ್ರಿ. ಬಾಯ್. ಅಲ್ಲ, ಒಂದು ನಿಮಿಷ ನನ್ನ ಮಾತು ಕೇಳ್ರಿ. ಅಲ್ಲ,
ಪಾಪ ಎಷ್ಟು ಮನ್ಸಿಗೆ ಬೇಜಾರಾತೇನೋ. ಪಾಪ ಅವ್ರು ಎಷ್ಟು ಇಷ್ಟಪಡಕತ್ತಿದ್ರು, ನಾನು ಅಷ್ಟು ಕೇರ್ ಮಾಡ್ತಿದ್ರು. ಆದ್ರೆ ಏನು ಮಾಡಲಿ, ನಾನೀಗ ಈ ಥರ ಮಾತಾಡಿಲ್ಲ ಅಂದ್ರೆ ಅವ್ರು ಮತ್ತೆ ನನ್ನ ಹಿಂದೆ ಬರ್ತಾರೆ. ಸುಮ್ಮನೆ ಅವ್ರ ಜೀವನ ಅವರೇ ಹಾಳು ಮಾಡ್ಕೊತಾರೆ. ಸಾರಿ ವಿಜಯ್, ಸಾರಿ. ಅಳಿಸಿದೆ ಹುಸಿಯಾಗಿದೆ, ಪ್ರೀತಿಯು ಬಲಿಯಾಗಿದೆ, ಅಳುವಿಗೂ ಅಳು ಬರುತ್ತಿದೆ, ನಂಬಿಕೆ ಅಸುನೀಗಿದೆ, ಮರೆತರು ಮರೆಯಾಗದು ಮನಸ್ಸಿನ ಮಾತಂತದು, ಪ್ರೀತಿಯ ಎರಡಕ್ಷರ ಮೂರು ದಿಕ್ಕಲಿ ನಿಲ್ಲದು, ಉಸಿರಲ್ಲಿ ಉತ್ತರವಿಲ್ಲ ಕೂಡಿಟ್ಟ ಕನಸುಗಳೆಲ್ಲ ಕಣ್ಣೀರಲ್ಲಿ ಒಂದೊಂದಾಗಿ ಕರಗಿದೆ, ಅಳಿಸಿದೆ ಹುಸಿಯಾಗಿದೆ, ಪ್ರೀತಿಯು ಬಲಿಯ